ಸೊ ವೆಲ್ಕಮ್ ಬ್ಯಾಕ್. ವಾಲ್ಮೀಕಿ ಹಗರಣದಲ್ಲಿ 182 ಕೋಟಿ ರೂಪಾಯಿ ಯಾವ ರೀತಿ ಅಸ್ತವ್ಯಸ್ತವಾಗಿತ್ತು, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಿತ್ತು. ಈ ಕಾರಣಕ್ಕಾಗಿ ಬಿ ನಾಗೇಂದ್ರ ಅದಕ್ಕೆ ಸಂಬಂಧಪಟ್ಟಂಥ ಆ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರು ರಾಜೀನಾಮೆ ಕೊಟ್ಟಿದ್ರು. ಒಬ್ಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆತ್ಮಹತ್ಯೆ ಕಾರಣದಿಂದಾಗಿ ಅದೆಲ್ಲವೂ ಕೂಡ ಬೆಳಕಿಗೆ ಬಂದಿತ್ತು. 1 2 3 4 5 6 7 8 9 10 11 12 13 ಹೀಗೆ 13 ಆರೋಪಿಗಳು. 13ನೇ ಆರೋಪಿ ಒಂದು ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದಾನೆ ಸೂರ್ಯನಾರಾಯಣ ಎನ್ನುವಾತ. ಈಗ ಮತ್ತೊಮ್ಮೆ ಕಂಟಕ್ಕೆ ಎದುರಾಗ್ತಾ ಇದೆ ನಾಗೇಂದ್ರನಿಗೆ. ಜಡ್ಜ್ ಮುಂದೆ ಜೀವ ಬೆದರಿಕೆ ಹೇಳಿಕೆ ನೀಡಿದ 13ನೇ ಆರೋಪಿ ಸತ್ಯನಾರಾಯಣ್ ವರ್ಮಾಗೆ ಜೀವ ಬೆದರಿಕೆ ಹಾಕಿದ್ರಂತೆ ನಾಗೇಂದ್ರ. ಈಗ ಇದು ಮತ್ತೊಂದು ದೊಡ್ಡ ಟ್ವಿಸ್ಟ್ ಪಡ್ಕೊಳ್ಳುತ್ತೆ. ಈಗ ಪರಪ್ಪನ ಅಗ್ರಹಾರಕ್ಕೆ ಮತ್ತೊಂದು ಎಂಟ್ರಿ ಆಗತ್ತಾ ಕಾದ್ ನೋಡೋಣ. ನಾಗೇಂದ್ರ ಎಂಟ್ರಿ ಆಗತ್ತಾ ಕಾದ್ ನೋಡೋಣ. ಇದು ಬೆದರಿಕೆ ಆರೋಪ. ರಿಪಬ್ಲಿಕ್ ಕನ್ನಡದಲ್ಲಿ ST ನಿಗಮದ ವಾಲ್ಮೀಕಿ ನಿಗಮದ ಪ್ರತಿಕ್ಷಣದ ಅಪ್ಡೇಟ್ ಇವರೇ ನೋಡಿ. ಸತ್ಯನಾರಾಯಣ ಬಂಧಿತ ಆರೋಪಿ. ನಾಗೇಂದ್ರ ಆಪ್ತರಿಂದ ಬೆದರಿಕೆ. ನಾಗೇಂದ್ರ ಆಪ್ತ ಬೆದರಿಕೆ. ಸೊ ಇದೀಗ 13ನೇ ಆರೋಪಿ ಹೌದು ಬೆದರಿಕೆ ಹಾಕಿದ್ದಾರೆ ನಮಗೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಈಗ ಮಾಜಿ ಸಚಿವ ನಾಗೇಂದ್ರನಿಂದಲೇ ಬೆದರಿಕೆ ಆರೋಪವ ಇದು. ಒನ್ಸ್ ಅಗೇನ್ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಬಾಬು, ನಾವು ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಕ್ರೈಮ್ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊತಾ ಇದ್ವಿ. 302, 307 ಒಂದು ಕೊಲೆ ಆರೋಪ, ಕೊಲೆ ಯತ್ನ, ಈ ಬೆದರಿಕೆ ಇದೆಯಲ್ಲ, ಬೆದರಿಕೆ ಯಾವ ಸೆಕ್ಷನ್ ಬರುತ್ತೆ? ಅವರು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಯಾರ ಮುಂದೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್. ಇವತ್ತು ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ಸತ್ಯನಾರಾಯಣ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. 13ನೇ ಆರೋಪಿ ಆಗಿರುವಂತಹ ಸತ್ಯನಾರಾಯಣ ವರ್ಮಾ ಜಡ್ಜ್ ಮುಂದೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರೋದು. ಈಗ ಜಡ್ಜ್ ಇಂದ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಹೋಗುತ್ತೆ, ಕೇಸ್ ಮಾಡಿ ಇಮಿಡಿಯೇಟ್ ತನಿಖೆಯನ್ನ ಮಾಡಿ ಯಾರು ಜೀವ ಬೆದರಿಕೆ. ಪೊಲೀಸರ ಮುಂದೆ ಹೇಳಿದ್ದೆ ಒಂದು ಲೆಕ್ಕ, ಜಡ್ಜ್ ಮುಂದೆ ಹೇಳಿದ್ದೆ ಅದು ಫೈನಲ್ ಲೆಕ್ಕ. ಈಗ ಪೊಲೀಸರ ಮುಂದೆ ಹೇಳಿದ ನಂತರ ಜಡ್ಜ್ ಕೇಳ್ತಾರೆ, ಬೆದರಿಕೆ ಭಯಪಡಿಸಿದ್ರ, ಹೊಡೆದ್ರ? ಇಲ್ಲ ಸ್ವಾಮಿ, ಅವ್ರು ಹೊಡೆದ್ರು ಹಾಗಾಗಿ ಹೇಳಿದೆ, ಹಾಗಿದ್ರೆ ಈಗ ಹೇಳು ಅಂತ ಕೇಳ್ತಾರೆ. ಜಡ್ಜ್ ಮುಂದೆ ಹೇಳೋದೇ ಪರಮ ಪಾವನವಾಗಿರುತ್ತೆ ನಮ್ಮ ಕಾನೂನು ಪ್ರಕಾರ. ಫೈನಲ್ ಆಗಿರೋದು ಫೈನಲ್ ಅವ್ರದ್ದೇ ಆಗಿರುತ್ತೆ. ಜಡ್ಜ್ ಮುಂದೆ ಹೇಳ್ಬಿಟ್ಟಿದ್ದಾನೆ. ಹೇಳಲ್ಲ, ಪೊಲೀಸರಿಗೆ ಕರ್ಕೊಂಬನ್ನಿ ನಿಲ್ಸಿ ಅಂತ ಕಟಕಟ ನಿಲ್ಲಿಸಲೇಬೇಕು. ನೋಡಿ, ಸಾಧಾರಣವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. 13ನೇ ಆರೋಪಿ ಸತ್ಯನಾರಾಯಣ ವರ್ಮಾ ಯಾರು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಸತ್ಯನಾರಾಯಣ ವರ್ಮಾ ಕುರಿತಾದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ವಾಲ್ಮೀಕಿ ನಿಗಮದ 700ಕ್ಕೂ ಹೆಚ್ಚು ನಕಲಿ ಖಾತೆ ಸೃಷ್ಟಿ ಮಾಡಿದವನೇ ಈತ. ಹೈದರಾಬಾದ್ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಕೂಡ. 18 ಖಾತೆಗೆ ಹಣ ವರ್ಗಾವಣೆ ಮಾಡಿ 94.73 ಕೋಟಿ ಹಣವನ್ನ ಲಪಟಾಯಿಸಿದಂತಹ ಭೂಪ. ಹಣ ವರ್ಗಾವಣೆಯ ಕಿಂಗ್ ಪಿನ್ ಕೂಡ ಈತನೇ ಸತ್ಯನಾರಾಯಣ ವರ್ಮಾ. ಈತನಿಗೆ ಬೆದರಿಕೆ ಹಾಕಿರುವಂತದ್ದು, ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತನ ಮೇಲೆ ಈಗ ಅವರು ದೂರಿದ್ದಾರೆ. ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ದರ್ಶನ ಆಯಿತು ಪರಪ್ಪನ ಅಗ್ರಹಾರಕ್ಕೆ. ಕೊಲೆ ಕೇಸ್ ಮತ್ತು ಕೊಲೆ ಯತ್ನ ಕೇಸ್ ಮತ್ತು ಹಲ್ಲೆ ಕೇಸ್, ಆ ನಂತರ ಸಾಕ್ಷ್ಯನಾಶ ಕೇಸ್, ಅದಾದ ನಂತರ ಪ್ರಜ್ವಲ್ ರೇವಣ್ಣ ಆಯಿತು ಲೈಂಗಿಕ ದೌರ್ಜನ್ಯ ಕೇಸ್, ಆಮೇಲೆ ಸೂರಜ್ ರೇವಣ್ಣ ಆಯಿತು ಗಂಡು ದೌರ್ಜನ್ಯ ಕೇಸ್. ಇದೀಗ ನಾಗೇಂದ್ರ ಈ ಬೆದರಿಕೆ ಅಂದರೆ ಯಾವ ರೀತಿಯ ಬೆದರಿಕೆಯಲ್ಲಿ ಎಲ್ಲ ವಿಧದ ಬೆದರಿಕೆ ಇರುತ್ತೆ. ಸುಮ್ಮನೆ ಬೆದರಿಸೋದು ಬೇರೆ, ಸಾಯಿಸಿಬಿಡ್ತೀನಿ ಅನ್ನೋದು ಬೇರೆ. ಒಂದು ವೇಳೆ ಸಾಯಿಸಿಬಿಡ್ತೀನಿ ಅಂತಂದಿದ್ರೆ ಅದು ಕೊಲೆ ಬೆದರಿಕೆ ಆಗಿಬಿಡ್ತದೆ. ಹೆಂಗೆ ನಾಗೇಂದ್ರ ಅವರನ್ನು ಕೂಡ ಕರ್ಕೊಂಡು ಹೋಗ್ತೀರಾ? ಹೆಂಗೆ, ಏನಾಗ್ತಾ ಇದೆ? ಜಯಪ್ರಕಾಶ್, ಇದೇ ಚರ್ಚೆ ಆರಂಭ ಆಗಿರುವಂಥದ್ದು. ಯಾಕಂದ್ರೆ ಮೊದಲು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪ ಕೇಳಿ ಬಂದಾಗ ಮೊದಲು 4-5 ದಿನ ರಾಜೀನಾಮೆ ಕೊಟ್ಟಿರಲಿಲ್ಲ. ಅಂದ್ರೆ ಕೇಸಲ್ಲಿ ಏನು ಕೂಡ ನಾಗೇಂದ್ರ ಪಾತ್ರ ಇಲ್ಲ ಅಂತಾನೆ ಕೂಡ ಹೇಳ್ಕೊಂಡು ಬಂದಿದ್ರು. ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಅದೇ ರೀತಿ ಹೇಳಿದ್ರು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ನಾಯಕರು ಹೇಳಿದ್ರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರಂತ. ಈಗ ಅರ್ಥ ಆಗ್ತಾ ಇದೆ ರಾಜೀನಾಮೆ ಯಾಕೆ ತೆಗೆದುಕೊಂಡ್ರು, ಈ ಪ್ರಕರಣದಲ್ಲಿ ನಾಗೇಂದ್ರ ಅವ್ರ ಪಾತ್ರ ಏನಿದೆ ಅಂತ.
ಅದನ್ನು ನಾವು ನೀವು ಅಥವಾ ಬೇರೆ ಯಾರು ಕೂಡ ಪ್ರತಿಪಕ್ಷ ಹೇಳಿದ್ರೆ ಇದಕ್ಕೆ ಅಷ್ಟೊಂದು ಬೇರೆ ಅರ್ಥ ಕಲ್ಪಿಸ್ತಾ ಇದ್ರು. ಆದರೆ ಖುದ್ದು ಯಾರು ಆರೋಪಿ ಮತ್ತು A13 ಆರೋಪಿ ಪ್ರಮುಖ ಕಿಂಗ್ ಪಿನ್ ಆಗಿದ್ದಾರೆ ಹಣ ವರ್ಗಾವಣೆಯಲ್ಲಿ, ಅದೇ ಆರೋಪಿ ಖುದ್ದು ನ್ಯಾಯಾಲಯದ ಮುಂದೆ ಹೇಳಿರುವಂಥದ್ದು, ನನಗೆ ನಾಗೇಂದ್ರ ಬೆದರಿಕೆ ಹಾಕಿದ್ರಂತ. ಅಂದರೆ ನಾಗೇಂದ್ರದು ಏನೂ ಪಾತ್ರ ಇಲ್ಲ ಅಂತಂದಿದ್ರೆ, ಅಥವಾ ಈ ಪ್ರಕರಣಕ್ಕೆ ನಾಗೇಂದ್ರದು ಎಲ್ಲೂ ಕೂಡ ಲವಲೇಶವಷ್ಟು ಕೂಡ ಅದರ ಸಂಬಂಧಪಟ್ಟಂತೆ ಅವರ ಒಂದು ಸಂಪರ್ಕ ಅಥವಾ ಸಂಬಂಧ ಇಲ್ಲ ಅಂತಂದ್ರೆ ಯಾಕೆ A13 ಆರೋಪಿಗೆ ಬೆದರಿಕೆ ಆಗ್ತಾ ಇದ್ರು? ಇದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಈಗ ಖುದ್ದು ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ಈ ಒಂದು ಏನು ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಪ್ರಕರಣದ ಗಂಭೀರತೆ ಮತ್ತೊಂದು ಹಂತಕ್ಕೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ CBI ಎಂಟ್ರಿ ಆಗಿರುವಂಥ, ಅಂದರೆ CBI ಮತ್ತಷ್ಟು ಚುರುಕುಗೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಖುದ್ದು ಆರೋಪಿನೇ ನಾಗೇಂದ್ರ ವಿರುದ್ಧ ಈ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನ ಬಂಧಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು. ಎಕ್ಸಾಕ್ಟ್ಲಿ ಒಂದು ಮಾತನ್ನು ಹೇಳಿದ್ರಿ ನೀವು. ಯಾರ್ಯಾರು ಹೇಳಿದ್ರೆ ಬೇರೆ ವಿಚಾರ ಅಂತ. ಫಾರ್ ಎಕ್ಸಾಂಪಲ್ ಒಂದು ಇವತ್ತಿನ ಎಕ್ಸಾಂಪಲ್ ಕೊಡ್ತೀನಿ. ಈಗ ಹಾಲಿನ ದರ ಏರಿಕೆ ಆಯಿತು, ಕಾಂಗ್ರೆಸ್ ವಿರುದ್ಧ BJP ಪ್ರತಿಭಟನೆ ಮಾಡ್ತು. ಆಮೇಲೆ BJP ಸರ್ಕಾರ ಇದ್ದಾಗ ಇವರು ಪ್ರತಿಭಟನೆ ಮಾಡಿದರು. ಹಾಗಾಗಿ ನಮಗದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಇದು ಬಜೆಟ್ ಮಂಡನೆ ಆದಂಗೆ. ಹೇಗಿದೆ ಬಜೆಟ್ ತಂದ ತಕ್ಷಣ ಸರ್ಕಾರ ತುಂಬ ಅದ್ಭುತವಾದ ಬಜೆಟ್, ವಿರೋಧ ಪಕ್ಷಗಳು ಇದು ಭಾಳ ಕೆಟ್ಟ ಬಜೆಟ್ ಅಂತ ಹೇಳ್ದಂಗೆ, ಅದು ಕಾಮನ್ ಆಗಿ ನಮ್ಗೆ ಗೊತ್ತಿರುತ್ತೆ. ಆದರೆ ಇಲ್ಲಿ ಹಂಗಲ್ಲ. ಇದು ಆ ಪಕ್ಷ ಈ ಪಕ್ಷ ವಿಚಾರ ಬರೋದಿಲ್ಲ. ಇಲ್ಲಿ ಜಡ್ಜ್ ಮುಂದೆ ಹೇಳಿರುವಂಥದ್ದು, ಪೊಲೀಸರ ಮುಂದೆ ಹೇಳಿದ್ದಾನಂತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಡ್ಜ್ ಮುಂದೆ ಹೇಳಿದ್ನಂತೆ. ನನಗೆ ನಾಗೇಂದ್ರ ಬಾಬು ನನ್ನ ಕಲಿಗೆ ಹೇಳ್ತಾ ಇದ್ರು, ಈಗ ಏನು ಹೇಳ್ತಾರೆ ಅಂತಂದರೆ ಡೈರೆಕ್ಟಾಗಿ ಪೊಲೀಸರನ್ನ ಕರೀತಾರೆ, ಪೊಲೀಸರನ್ನ ಕರೆದ್ಬಿಟ್ಟು ಈಗ ಜಡ್ಜ್ ಹೇಳ್ತಾರಲ್ಲ, ಜಡ್ಜ್ ಹೇಳಿದ ನಂತರ ಪೊಲೀಸರಿಗೆ MLA ಕರೆ ಮಾಡೋಕ್ಕಾಗಲ್ಲ, MP ಕರೆ ಮಾಡೋಕ್ಕಾಗಲ್ಲ, CM ಕರೆ ಮಾಡೋಕ್ಕಾಗಲ್ಲ, ನಾವು ಉಳಿಸ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾಗೇಂದ್ರ ಬಂದು ನಿಂತಂಗೆ ಕಾಣ್ತಾ ಇದೆ. ಏನು ಹೇಳ್ತೀರಿ ನೀವು? ಖಂಡಿತವಾಗ್ಲೂ ಜಯಪ್ರಕಾಶ್, ಯಾಕಂದ್ರೆ ಈ ಸಚಿವ ನಾಗೇಂದ್ರ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಚರ್ಚೆ ಆರಂಭ ಆಗಿತ್ತು. ಈಗ ಆರೋಪಿನೇ ಹೇಳಿರುವಂಥ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಕೂಡ ಈ ಪ್ರಕರಣವನ್ನು ಸಾಕಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು. ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಕೂಡ ನಾಗೇಂದ್ರ ಹೆಸರು ಹೇಳಿದ್ರೆ ಆಗ ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿ ಆಯಾಮ ತೆಗೆದುಕೊಳ್ತಾ ಇತ್ತು. ಅದನ್ನು ವಾದ ಕೂಡ ಮಾಡಬಹುದಾಗಿತ್ತು. ಅವರು ಆ ರೀತಿ ಹೇಳಿಲ್ಲ, ಏನು ಬೇರೆ ಉದ್ದೇಶ ಇತ್ತು ಅಂತ. ಖುದ್ದು ನ್ಯಾಯಾಧೀಶರ ಮುಂದೆ ಹೇಳಿರುವಂಥ ಹಿನ್ನೆಲೆಯಲ್ಲಿ ಪ್ರಕರಣ ಸಾಕಷ್ಟು ಗಂಭೀರತೆ ತೆಗೆದುಕೊಳ್ಳುವಂಥದ್ದು. ಜೊತೆಗೆ ಇಲ್ಲಿ ಒಂದು ಬಹಳ ಪ್ರಮುಖವಾದ ಒಂದು ವಿಚಾರ ಅಂತಂದ್ರೆ, ಈಗಾಗಲೇ ಕೂಡ CBI ತನಿಖೆ ಆರಂಭ ಮಾಡಿರುವಂಥದ್ದು. ಪ್ಯಾರಲಲ್ ಆಗಿ ಪರ್ಯಾಯವಾಗಿ ಈಗ SIT ಕೂಡ ತನಿಖೆ ಆರಂಭಿಸು. ಓಕೆ ಹಾಗಿದ್ರೆ ನಿಮಗೆ ಮತ್ತು ಸುನೀಲ್ಗೆ, ನಮ್ಮ ಕ್ರೈಮ್ ರಿಪೋರ್ಟರ್ ಸುನೀಲ್ಗೆ ಮತ್ತು ನಾಗೇಂದ್ರ ಬಾಬುಗೆ ಕೆಲಸ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ಒಂದು ವೇಳೆ ಫೀಲ್ಡ್ಗೆ ಹೋಗಿ ಅಂತ ಇಂಡೈರೆಕ್ಟ್ ಆಗಿ ಈಗಲೇ ಅಲ್ಲ, ಅಲ್ಲೂ ಬನ್ನಿ ಇಲ್ಲೂ ಬನ್ನಿ ಅಂತ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.